ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಕ್ಲೀನ್ ಮಾಡೋಕ್ಕೆ ಹೊರಟಿದ್ದೇವೆ ಕೊಟ್ರೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಕೈ ಮುಗಿದು ನಮ್ಮ ಕೆಲಸ ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಒಳಗಡೆ ಇರೋದು ಇದು ದೇವಸ್ಥಾನದ ಒಳಗಡೆ ಇರೋ ಸಂಪುಗಳು. ಟೋಟಲ್ 2 ಕ್ಲೀನ್ ಮಾಡೋಕ್ಕೆ ಹೇಳಿದೆ. ಅದರಲ್ಲಿ ನಿಮಗೆ ಒಂದು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಸ್ನೇಹಿತರೆ, ಒಳಗಡೆ ಕತ್ಲೆ ಇರೋದ್ರಿಂದ ಅಷ್ಟೊಂದು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ. ಸೊ ಒಳಗಡೆ ಎಲ್ಲ ಬೇರು ಬೆಳೆದಿದೆ. ಇವೆಲ್ಲ ಬೇರು ಗೋಡೆನೂ ಸಿಳ್ಕೊಂಡು ಹೋಗಿದೆ ಕೆಲವೊಂದು ಕಡೆ. ನೋಡಿ ಸ್ನೇಹಿತರೆ, ಇಷ್ಟು ಗಲೀಜಿದೆ. ಇದನ್ನು ನಾವು ಒಂದು ಬಕೆಟ್ ಮುಖಾಂತರ ಎತ್ತಾಕ್ತಿದ್ದೀವಿ. ಸೊ ಅಲ್ಲಿರೋದೆಲ್ಲ ಎತ್ತಾಕಿರೋದು. ಗಲೀಜು ನೀರೆಲ್ಲ ಈ ಕಡೆ ಸೈಡಿಗೆ ಬಿಟ್ಟಿದ್ದೀವಿ. ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಗಲೀಜು ನೀರು ಯಾವ ರೀತಿ ಬರ್ತಿದೆ ಅಂತ. ಇದೆಲ್ಲ ಗಲೀಜು, ಅದು ನೀರು ಯಾವ ರೀತಿ ಎತ್ತಾಗ್ತಿದೆ ನೋಡಿ. ವಾಕ್ಯೂಮ್ ಕ್ಲೀನರ್ ಮುಖಾಂತರ ಎಲ್ಲ ನೀರು ಕಲುಷಿತಗೊಂಡಿರೋ ನೀರನ್ನೆಲ್ಲ ಆಚೆ ಹಾಕ್ತಿದ್ದೀವಿ. ಸೊ ಇಷ್ಟೊಂದು ಗಲೀಜಿದೆ ನೋಡಿ ಸ್ನೇಹಿತರೆ. ಅದರಲ್ಲಿ ಬಂದಿರುವಂಥ ಗಲೀಜೆಲ್ಲ ಒಂದು ಕಡೆ ಹಾಕಿದ್ದೀವಿ. ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಗಲೀಜು ನೀರೆಲ್ಲ ಬಿದ್ದಿದ್ದು, ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಫೈನಲಿ ಈ ರೀತಿಯಾಗಿದೆ ನೋಡಿ. ನೋಡಿ ಸ್ನೇಹಿತರೆ, ಒಳಗಡೆ ಈ ರೀತಿಯಾಗಿದೆ. ಕಲ್ಲು ಮಣ್ಣು ಕಸಕಡ್ಡಿ A to Z ಎಲ್ಲ ತೆಗೆದಿದ್ದೀವಿ. ಸೊ ಇದು 2ನೇ ಸಂಪು. ಈ ಸಂಪಲ್ಲೂ ಸೇಮ್ ಅದೇ ರೀತಿ ಬೇರುಗಳೆಲ್ಲ ಬೆಳೆದಿದ್ದಾವೆ. ಆ್ಯಂಡ್ ಕೆಳಗಡೆ ಗಲೀಜು ಕೂಡ ಇದೆ. ಜರಿ, ಜಿರಳೆ ಈ ಥರ ಸಣ್ಣ ಪುಟ್ಟ ಕ್ರಿಮಿಗಳು ಬಂದಿದ್ದಾವೆ. ಸೊ ಇದೆಲ್ಲ ಮೇಲ್ಗಡೆ ಇದೆಲ್ಲ ಬಿದ್ದಿರೋ ಬೇರುಗಳು. ಮೇಲಿರೋವೆಲ್ಲ ಕೆಡವಿದ್ದೀವಿ. ಸೊ ಹಂಗೆ ಕೆಳಗಡೆ ಬಿದ್ದಿದೆ. ಇವನ್ನೆಲ್ಲ ಒಂದು ಬಕೆಟಲ್ಲಿ ಎತ್ತಾಕ್ತೀವಿ. ಸೊ ಕೆಳಗಡೆ ಹಿಡ್ದಿದ್ದೀನಿ, ನಾನೇ ಹಿಡ್ದು ಬಕೆಟಲ್ಲಿ ತುಂಬಿಕೊಟ್ಟಿದ್ದೀನಿ. ಸೊ ಮೇಲ್ಗಡೆ ಎಲ್ಲ ಶೀಟ್ ಇದ್ದಾವೆ. ಒಳಗಡೆ ಗಾಳಿನೇ ಆಡ್ತಿಲ್ಲ, ಅಂಥದ್ರಲ್ಲೇ ಕ್ಲೀನ್ ಮಾಡಿದ್ದೀವಿ. ಸೊ ಓನರ್ ತುಂಬ ಅಪ್ರಿಷಿಯೇಟ್ ಮಾಡಿದರು. ಈ ಪ್ರೆಷರ್ ಮಿಷನಿಂದ ನೀರು ಬಿಡ್ತಿದ್ದೀವಿ ಒಳಗಡೆ. ಪ್ರೆಷರಿಗೆ ಕಾಣಿಸ್ತಾ ಇಲ್ಲ ವ್ಯಕ್ತಿಗಳು. ನಮ್ಮ ಸ್ನೇಹಿತಲ್ಲಿದೆ ನೋಡಿ, ನೀರು ಬಿಡಿಸ್ತೀನಿ. ಆ ಫೋರ್ಸಿಗೆ ಒಳಗಡೆ ಕ್ಲೀನ್ ಮಾಡೋದು ಕಾಣಿಸಲ್ಲ. ಒಳಗಡೆ ಫುಲ್ಲು ಫೋರ್ಸ್ಗಳಿಂದನೂ ಹೊಡೆಯೋಕ್ಕಾಗ್ತಿಲ್ಲ, ಯಾಕಂದರೆ ಮಿಡ್ಡಲ್ಲಿ ಬಿರುಕ್ಬಿಟ್ಟಿದೆ ಗೋಡೆಗಳೆಲ್ಲ. ಸೊ ಹಂಗಾಗಿ ಫೋರ್ಸಿಂದ ಯಾವುದೂ ಹೊಡಿತಾ ಇಲ್ಲ. ನಾರ್ಮಲ್ ಪ್ರೆಷರ್ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದೀವಿ. ಇದು ಗಾಡಿಗಳಿಗೆಲ್ಲ ಹೊಡಿಕೊಂಡು ಸೊ ಈ ಪ್ರೆಷರಲ್ಲೇ ಕ್ಲೀನ್ ಮಾಡ್ತಿದ್ದೀವಿ ನಾವು. ಸೊ ಫೈನಲಿ ಈ ರೀತಿ ಕ್ಲೀನ್ ಆಗಿದೆ. ನೋಡಿ ಬೇರೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದಾಕಿದ್ದೀವಿ. ಆ್ಯಂಡ್ ಒಂದ್ಸಲ ಪ್ರೆಷರ್ ಮಿಷನಿಂದ ಬಿಟ್ಟಿದ್ದೀವಿ. ಇದನ್ನು ಪ್ಯಾಚ್ ವರ್ಕ್ ಮಾಡಬೇಕು ಅವರು. ಸೊ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ ಪ್ಯಾಚ್ ವರ್ಕ್ ಮಾಡಿರಿ, ಇಲ್ಲಾಂದರೆ ನೀರು ಲೀಕೇಜ್ ಆಗುತ್ತೆ ಅಂತ. ಸೊ ಅವರು ಆಯಿತು ಅಂತಂದು ಪ್ಯಾಚ್ ವರ್ಕ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗೆ ಕೆಳಗಡೆ ಮತ್ತು ಬೇರು ಗೀರು ಏನಿರುತ್ತೆ ಫುಲ್ಲು ಡ್ರೈ ಆಗಿ ಕೊಟ್ಟಿದ್ದೀವಿ. ಫುಲ್ಲು ಡ್ರೈ ಮಾಡಿದ್ದೀವಿ. ಡ್ರೈ ಮಾಡಿ ಅವರಿಗೆ ಹೇಳ್ಕೊಟ್ಟಿದ್ವಿ. ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು, ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದೀರಾ ಅಂತ. ಸೊ ಫೈನಲ್ ನಮ್ಮ ವರ್ಕ್ ಈ ಥರ ಕಂಪ್ಲೀಟ್ ಆಯಿತು. ನಿಮ್ಮ ಮನೆಯಲ್ಲಿರುವಂಥ ವಾಟರ್ ಟ್ಯಾಂಕ್ ಮತ್ತು ಸಂಪು ಸ್ವಚ್ಛಗೊಳಿಸಲು ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.